ನೀವು ಬಂದಿದ್ದು ಬೋಲ್ ಖುಷಿ ಆಯಿತು ನನಗಂತುನ್ವೆ. ನನ್ನ ಸೊಸೆ ಅಂತುನ್ವೆ ಭಾಳ ಚಂದಾಗಿ ಮಾಡ್ತಾಳೆ ಸರ್. ನನ್ನ ಸೊಸೆ ಅಂತುನ್ವೆ ಅಡುಗೆ ಪಡುಗೆ ಎಲ್ಲನೂ ಸೂಪರಾಗಿ ಮಾಡ್ತಾಳೆ ಸರ್. ಹ್ಞೂ ಎಂಥ ಚಂದಾಗಿ ಮಾಡ್ತಾಳೆ ಗೊತ್ತಾ ಸಾ. ಅಯ್ಯೋ ಬೋಲು ಚಂದಾಗಿ ಮಾಡ್ತಾಳೆ ಸಾ. ಅದು ಏನೋ ನಿಮ್ಮ ಹತ್ರನೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡವಳೆ. ಆ ಬಿಸ್ನೆಸ್ ಎಲ್ಲನೂ ಶುರು ಮಾಡ್ಕೊಂಬಿಟ್ರು ಅಂತುನ್ವೆ. ನೀವು ನೋಡಿ ಈಗ ಇನ್ನೊಬ್ರು ಫ್ಯಾಕ್ಟ್ರಿ ಓನರ್ ಸರ್ ಹತ್ರ ಮಾಡ್ಕೊಂಡವಳಲ್ಲ, ಅವ್ರದ್ದು ಬಿಸ್ನೆಸ್ ಚಂದಾಗಿ ಆಯ್ತಾಯ್ತಂತೆ. ನಮ್ಮ ರಾಧನ್ ಕೈ ರುಚಿನೋ ಕೈ ರುಚಿ ಬಿಡಿ ಸಾ. ಹಾಂ, ಅದಕ್ಕೆ ಅಲ್ವಾ ಡೈರೆಕ್ಟಾಗಿ ನೋಡಿಬಿಟ್ಟು ಡೈರೆಕ್ಟಾಗಿನೇ ತಿಂದ್ಬಿಟ್ಟು ಯಾವ ಥರ ಟೇಸ್ಟ್ ಇದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ನನಗೂ ಗೊತ್ತು ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿರುತ್ತೆ ಅಂತೇಳಿ ನನಗೂ ಗೊತ್ತು. ಅದಕ್ಕೇ ನೋಡೋಣ ಅಂತಲೇ ಬಂದಿದ್ದು. ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಫ್ಯಾಕ್ಟ್ರಿ ಓನರ್, ಅವ್ನ ಫ್ರೆಂಡೇ ನನ್ನ ಫ್ರೆಂಡ್ ಅವನು. ಅವನೇ ಹೇಳ್ದ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟರು ಅವರು. ಅದಕ್ಕೇ ನಾನು ಇನ್ನು ಯಾಕೆ ಸುಮ್ಮನೆ ನಾವು ಒಂದ್ಸಲ ಟ್ರೈ ಮಾಡೋಣ, ಹೊಸ ಬಿಸ್ನೆಸ್ ಅಲ್ವಾ ನಮ್ಮದು, ವಿಲೇಜ್ ಸ್ಟೈಲು ನೋಡೋಣ ಅಂತೇಳ್ಬಿಟ್ಟು ನಾನು ಅದಕ್ಕೆ ಡಿಸೈಡ್ ಮಾಡಿದ್ದು. ನೋಡಪ್ಪ, ಅಯ್ಯೋ ನೋಡು, ಅಯ್ಯೋ ಭಾಳ ಚೆನ್ನಾಗಿ ಮಾಡ್ತಾಳೆ. ಅದೇನೋ ಮಾಡ್ತಿದ್ಲು ಕಣಪ್ಪ, ರವೆ ಉಂಡೆ ಅದು ಇದು ಎಲ್ಲ ಏನೇನೇನೋ ಮಾಡ್ತಾ ಇದ್ಲು ಸಾ. ರೆಡಿ ಮಾಡ್ತಾವಳೆ ಎಲ್ಲಂದ್ರೆ ತಗೊಂಬಿಟ್ಬಿಡ್ತಾಳಿರಿ ಒಂದೊಂದೇ ನೆನೆಯ. ನಿಮಗೆ ಬೋಲ್ ಇಷ್ಟ ಆಯ್ತದೆ ಅಂತ ನನಗೆ ಗೊತ್ತು. ಇಲ್ಲಿ ಟೇಸ್ಟ್ ಮಾಡಿರಂತೆ. ನಮ್ಮದು ಹಳ್ಳಿ ಮನೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಹೇ ಬೇಜಾರು ಯಾಕೆ? ಛೇ ಆ ಥರ ಬೇಜಾರೆಲ್ಲ ನಾನು ಮಾಡ್ಕೊಳ್ಳಲ್ಲ ನಾನು. ನನಗೂ ತುಂಬ ಇಷ್ಟನೇ ಆಯಿತು. ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲನೂ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮನೆ ಮಾತ್ರ ಸೂಪರ್ ಆಗಿದೆ. ಸರ್ ತಗೊಳ್ಳಿ ಸರ್, ಮೊದಲು ರವೆ ಉಂಡೆನ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಹೇಳಿ. ನಾನೇ ಇಷ್ಟಪಟ್ಬಿಟ್ಟು ರಾತ್ರಿ ಎಲ್ಲನೂ ಕುತ್ಕೊಂಡು ಕಷ್ಟಪಟ್ಟು ಎಲ್ಲ ವೆರೈಟಿ ಅದನ್ನು ಮಾಡ್ಬಿಟ್ಟಿದ್ದೀನಿ ಸರ್. ನೀವೇ ನೀವೇ ನೋಡಬೇಕು ಹೆಂಗೈತೆ, ಟೇಸ್ಟ್ ಐತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ಸರ್. ಒಂದೊಂದೇ ತಂದು ಕೊಡ್ತೀನಿ ಸರ್ ನಾನು. ಹೋ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ ರೀ. ನೀವು ಹೇಳಿದ್ರಲ್ಲ ಬೆಲ್ಲ ಅದೇನೋ ಹಾಕಿ ಮಾಡ್ತೀನಿ ಅಂತ. ಹೌದು ಸರ್, ಬೆಲ್ಲ ಹಾಕಿನೇ ಮಾಡಿರೋದು, ಚೆನ್ನಾಗಿದೆ ನೋಡಿ. ಹಾಂ ನೋಡ್ತೀನಿ. ಹಾಂ ತುಪ್ಪ ಹಾಕಿದ್ದೀರ ಅನ್ಸುತ್ತಲ್ಲ? ಹೌದು ಸರ್, ತುಪ್ಪ ಹಾಕಿನೇ ಮಾಡಿರೋದು. ವಾಹ್, ಟೇಸ್ಟ್ ಮಾತ್ರ ತುಂಬ 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 ಚೆನ್ನಾಗಿದೆ. ಎಕ್ಸ್ಟ್ರಾ ಆರ್ಡಿನರಿ ಟೇಸ್ಟ್ ಮಾತ್ರ. ವಾವ್, ಬಾಯಿಗೆ ಇಕ್ಕಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಬಿಡಿ. ಹ್ಞೂ ಸಕ್ಕತ್ತಾಗಿ ಮಾಡ್ತಾಳೆ ಸಾ. ಪಾಪ ಇವಳದಂತೂ ಎರಡನೇ ಮಾತಿಲ್ಲ ಸಾ, ಸೂಪರಾಗಿ ಮಾಡ್ತಾಳೆ ಗೊತ್ತಾ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಸರ್. ಇದನ್ನ ಟೇಸ್ಟ್ ಮಾಡ್ತಾ ಇರಿ. ನಾನು ಇನ್ನೊಂದು ತೊಗೊಂಡ್ಬಿಟ್ಟು ಬರ್ತೀನಿ. ಯಾರು ಇವನು ಹಿಂಗೆ ಕೂತವನಿ? ಏನಪ್ಪ ಯಾರು ಏನು ರವೆ ಉಂಡೆ ಎಲ್ಲ ಮಾಡಿಕೊಟ್ಬಿಟ್ಟವ್ರು ತಿನ್ನೋಕ್ಕೆ? ಏನಪ್ಪ ಏನು ವಿಷಯನೋ ಏನೋ. ಸುಮ್ಮನೆ ಇರು, ಮನೆಗೆ ಇದ್ದರೆ ಎಲ್ಲ ಇಸ್ಯನೂ ಗೊತ್ತಾಯ್ತದೆ, ಇಲ್ಲ ಅಂದರೆ ಯಾವ ಇಸ್ಯನೂ ಗೊತ್ತಾಗಕ್ಕಿಲ್ಲ. ಅದಕ್ಕೆ ಮನೆಗೇನೇ ಇರಬೇಕು ಅಂತ ಅನ್ನೋದು. ಸರ್ ನೋಡಿ, ಇದು ಲಡ್ಡು ನಾನೇ ಮಾಡಿರೋದು. ಇದನ್ನ ಲಡ್ಡನ್ನ ನೋಡಿ, ಎಲ್ಲ ಹೋಮ್ ಮೇಡೆ ಸರ್. ಯಾವುದೂ ಬೇರೆ ಏನೂ ಇದು ಮಾಡ್ಬಿಟ್ಟು ಮಾಡಿಲ್ಲ. ನೀವು ಹೇಳ್ದಂಗೆ ನೀವೇನೇನು ರೂಲ್ಸ್ ಹೇಳಿದ್ರಿ ಅದನ್ನು ಫಾಲೋ ಮಾಡ್ಕೊಂಡು ಏನೇ ಮಾಡಿದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆಗೋ ಥರ ಏನೇ ಇದೆ. ಏನೇ ಇವಳು ಒಂದೊಂದೇ ತಂದು ಕೊಡ್ತಾವಳೆ. ಇವನು ಯಾವನೇನು ಅಣ್ಣ ತಮ್ಮ ಯಾರನ್ನ ಇರ್ಬೋದಾ? ನನಗೆ ಗೊತ್ತಿಲ್ದಿರ ಅಣ್ಣ ತಮ್ಮ ಯಾರೇ? ನನಗಂತೂ ಯಾರೂ ಗೊತ್ತಿಲ್ಲ. ಅಣ್ಣ ತಮ್ಮ ಅಂತದ್ದು ಯಾರೂ ಗೊತ್ತಿಲ್ಲ. ಯಾರು ಅಂತಲೇ ನನಗಂತೂ ಅರ್ಥ ಆಯ್ತಿಲ್ಲ. ಹಿಂಗೆ ತೊಂದು ತಿನ್ನೋದೆಲ್ಲ ಈಗ ಡ್ರಸ್ತಾವಳಪ್ಪ. ವಾವ್, ಇದು ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ. ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡೋಕೆ ಮಾತ್ರ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ನೋಡಿ ಸರ್, ಟೇಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಟೇಸ್ಟ್ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸರ್ ಅಂತ ಕರಿತಾವಳೆ ಕಣೆ, ಸರ್ ಅಂತ ಅದು ಏನೋ ನನಗಂತೂ ಗೊತ್ತಾಯ್ತಿಲ್ಲ. ಸರ್ ಅಂತವಳೆ. ಇನ್ನೊಂದ್ಸಲ ನೋಡಿ ಸರ್, ನೋಡಿ ಹೇಳಿ. ಇಲ್ಲ ರಿಯಲಿ ತುಂಬ ಚೆನ್ನಾಗಿದೆ. ರವೆ ಉಂಡೆ ಇದು ಎರಡು ಸೂಪರ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಪ್ಪ, ಇದು ಯಾಕೋ ಬಿಸ್ನೆಸ್ ವರ್ಕೌಟ್ ಆಗಂಗೆ ಕಾಣಿಸ್ತಾ ಐತೆ. ಇದೇನೋ ವರ್ಕೌಟ್ ಆಯಿತು ಅಂದರೆ ನಾನು ಸೇರ್ಕೊಂಡು ಕೆಲಸದವ್ರು ನಿಕ್ಕೊಂಡು ಒಳ್ಳೆ ಕೆಲಸ ಮಾಡಿಸ್ಬಿಡ್ಬೇಕತ್ತಾಗೆ. ಇಷ್ಟೊಂದೆಲ್ಲನೂ ಹೊಗಳ್ತಾವ್ರೆ ಅಂದರೆ ನಮ್ಮ ರಾಧನ ಕೈಯಾಗ ಏನೋ ಕೈ ಚಳಕನೇನೋ ಐತಿ ಅಂತ ಅನ್ನಿಸ್ತದೆ. ಸೂಪರಾಗಿರ್ತದೆ ಬಿಡು. ಬಿಸ್ನೆಸ್ ಶುರು ಮಾಡ್ತಾ ಇರಬೇಕಷ್ಟೇ. ಇರಿ ಸರ್, ಬಂದೆ. ಏನೇ ಹೇಳಿ ಸಾ ನೀವು. ನಿಮ್ಮ ಪ್ಯಾಟೆಗ್ಳವ್ರು ತಿಂತಿರಲ್ಲ ಬಾಯಿ ರುಚಿಯ, ಅಂಥ ಬಾಯಿ ರುಚಿಗಳೆಲ್ಲ ಸಿಗಲಿಲ್ಲ ಅಂದ್ರೂ ನಮ್ಮ ಹಳ್ಳಿ ಮುಟ್ಟಿಗೆ ಸಂದಾಕ್ ಮಾಡ್ಕೊತೀವಿ ಸರ್ ನಾವು. ನಮ್ಮ ಹಳ್ಳಿ ಮಟ್ಟಿಗೆ ಎಲ್ಲ ಚೆನ್ನಾಗೇನೇ ಇರ್ತದೆ. ನೀವು ನೋಡಿ ಬೇಕಾದ್ರೆ ಟೇಸ್ಟ್ ನೋಡಿ ಎಂಥ ಸಂದಾಕಿರ್ತದೆ ಗೊತ್ತಾ. ನಮ್ಮ ಹಳ್ಳಿನಾಗೆ ಏನೇನೋ ಹಾಕ್ಬಿಟ್ಟು ಕೆಮಿಕಲ್ ಅಂತ ಹಾಕ್ಬಿಟ್ಟು ನಾವೆಲ್ಲ ಮಾಡೋಕ್ಕಿಲ್ಲ ಸರ್. ದೇವ್ರನ್ನ ಇಷ್ಟೇ ನೋಡಿ, ತಿಂತೀವ ಉಣ್ತೀವ ಇಷ್ಟೇನೇನಿಯ. ಅದಕ್ಕೆ ಅಲ್ವಾ ನಾನು ಇರಲಿ ಅಂತ ಹೇಳಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ದು. ತುಂಬ ಚೆನ್ನಾಗಿದೆ ಹಳ್ಳಿ ಟೇಸ್ಟ್ ಎಲ್ಲ ಅಲ್ವಾ. ಅದಕ್ಕೆ ಮೆನುವಲ್ಲಿ ಆಡ್ ಮಾಡೋಣ ಅಂತ ಅಂದ್ಕೊಂಡೆ ಟೇಸ್ಟ್ ನೋಡ್ತಾ ಇರೋದು. ಲೇ ಏನೋ ಪಕ್ಕ ಬಿಸ್ನೆಸ್ ತೇನೆ ಲೆಕ್ಕ ಹಾಕ. ಇನ್ನು ಅತ್ತೆ ಕೈಯಾಗ ನಾವು ಕಾರು ತಗೊಂಡು ಬರ್ದಿದ್ದಂಗೆ ಇದು ಮಾಡಿದಂಗೆ ಇದ್ಬಿಟ್ರೆ ನಮ್ಮ ಮಾನ ಮರಿಯೋದಿಲ್ಲ 3 ಕಾಸಿಗೆ ಹರಾಜಾಗೋಗ್ಬಿಡ್ತದೆ ಪಕ್ಕ. ಅಯ್ಯೋ ನಿಜವಾಗೂ ಯಪ್ಪ, ಈಗ ಅದು ಮಾಡಲೇಬೇಕು. ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಏನಪ್ಪ ಮಾಡೋದು ಇವಾಗ? ಅಯ್ಯೋ, ಈ ಕಾರಂತೂ ತರಲೇಬೇಕಷ್ಟೇ. ಏನು ಮಾಡ್ತಾರನ, ದುಡ್ಡು ಬೇರೆ ಸಿಗ್ತಾ ಇಲ್ಲ. ನಾವೇ ಹೊಂದಿಸ್ಬೇಕಷ್ಟೆ.
ಸರ್ ಇದು ಅದೇ ನೀವು ಚಿಕ್ಕಿ ಚಿಕ್ಕಿ ಅಂತ ಕರಿತಿರಲ್ಲ ಸರ್, ಬೆಲ್ಲದಲ್ಲಿ ಮಾಡ್ತೀವಲ್ಲ ಕಡಲೆ ಬೀಜ ಹಾಕ್ಬಿಟ್ಟು, ಅದು ಸರ್ ಸ್ವೀಟ್ ಅಂತ ಹೇಳಿದ್ರಲ್ಲ ಅದಕ್ಕೆ ನಮ್ಮ ಹಳ್ಳಿ ಕಡೆನಾಗೆ ಲೋಟ ಗೀಟ ಚೊಯ್ದ ಒಯ್ಯೋದು ಜಾಸ್ತಿ. ಇದೇ ಥರನೇ ನಾವು ಕಡಲೆ ಬೀಜಕ್ಕೆ, ಕಡಲೆ ಪಪ್ಪುಗೆ, ಆಮೇಕಿಂದ ಪುರಿಗೆ ಎಲ್ಲದಕ್ಕೂ ಹಿಂಗೆ ಪಾಕ ಹಾಕ್ಬಿಟ್ಟು ಇದು ಮಾಡ್ತೀವಿ ಸರ್. ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್. ಹಾಂ ಕೊಡಿ. ಹೌದು, ಚಿಕ್ಕಿ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಅಲ್ವಾ? ಚಿಕ್ಕಿ ಚಿಕ್ಕಿ ಅಂತ ಹೇಳಿ. ಹೌದೌದೌದು. ಹಾಂ, ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆಯೋ ನೋಡ್ತೀನಿ ಇರು. ವಾವ್ 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 ವಾವ್, ಆ ಕಡಲೆ ಬೀಜ, ಆ ಟೇಸ್ಟು, ವಾವ್ ವಾವ್, ವೆರಿ ನೈಸ್. ಏನು ಇವಳು ಮಾಡೋದಿಲ್ಲ ಇನ್ನು ಅಷ್ಟು ಪಸಂದವಾಗಿರ್ತದ. ಇವ್ನು ಯಾವನೋ ಗುಬ್ಬಾಳಿ ನನ್ನ ಮಗ, ಹೊಗಳಿದ್ದೆ. ಹಾಂ ಥೂ, ಅದೇನಂತ ಹೊಗಳ್ತಾನೋ ಅದು ಏನು ಕತೆನೋ, ಸುಮ್ಕೆ ನೆನೆಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಿಮಗೆ 3 ಸ್ವೀಟು ಇಷ್ಟ ಆಯ್ತಾ? ಇಲ್ಲ ಅಂತಂದರೆ ಏನು ಸರ್, ನಿಮ್ಗೆ ಇಷ್ಟ ಆಯ್ತಾ ಈ 3 ಸ್ವೀಟು? ನಿಜ ತುಂಬಾ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಮಾಡಿದ್ದೀರಾ ನೀವಂತೂ. ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇನ್ನೊಂದೇ ಒಂದು ಐಟಮ್ ಇದೆ ಸರ್, ಬಟ್ ಅದು ಸ್ವೀಟ್ ಅಲ್ಲ, ಖಾರದ ಐಟಮು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಸರ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸರ್, ತರ್ತೀನಿ ರೀ. ಇವಳು ಸಿಕ್ಕಾಪಟ್ಟೆ ಓವರ್ ಡ್ರಾಮಾ ಮಾಡ್ತಾಳೆ ಇವಳು. ಅಯ್ಯೋ ಥು, ಏನು ಡ್ರಾಮಾನೋ ಏನು ಕತೆನೋ ಏನೋ ಗೊತ್ತಿಲ್ಲ. ಸುಮ್ಮನೆ ನಾಟಕ ಆಡೋದು ನೋಡಿ ಹೆಂಗೆ ನಾಟಕ ಆಡ್ತಾರೆ. ಸರ್ ಚಕ್ಲಿ ನಮ್ಮ ಕಡೆ ತುಂಬ ಅಂದರೆ ತುಂಬ ಫೇಮಸ್ ಸರ್. ಚಕ್ಲಿ ಅಂದ್ರೇ ತುಂಬ ಫೇಮಸ್ಸು ನಮ್ಮ ಕಡೆ. ಯಾವ ಫಂಕ್ಷನ್ ಆದರೂ ಏನಾದ್ರೂ ನಾವು ಮಾಡೋದೇನೆಯ ಇದನ್ನ ಸರ್. ನಾವು ತುಂಬ ಅಂದರೆ ತುಂಬನೇ ಜಾಸ್ತಿ ನಾವು ಮಾಡೋದು ಇದನ್ನೇನೆಯ. ನೋಡಿ ಸರ್, ಒಂದ್ಸಲ ಟೇಸ್ಟ್ ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಟೇಸ್ಟ್ ಮಾಡಿಬಿಟ್ಟು ಹೇಳಿ. ಈ ಚಕ್ಲಿ ನೀವು ಸ್ವೀಟ್ ಮಾತ್ರ ಹೇಳಿದ್ರಿ, ನಾನು ಖಾರನೂ ಇರಲಿ ಅಂತ ಮಾಡಿದ್ದೆ ನೋಡಿ. ಇಲ್ಲ, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ನಾನು ಇರಲಿ ಏನಾದ್ರೂ ಸ್ವೀಟ್ ಜೊತೆ ಖಾರನೂ ಸ್ವಲ್ಪ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವ. ಪರವಾಗಿಲ್ಲ ಬಿಡಿ, ನಾನು ಹೇಳಿದ ತಕ್ಕನಾಗೇ ಹೆಂಗಿದ್ರು ಮಾಡಿದ್ರಲ್ಲ. ತುಂಬ 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 ಥ್ಯಾಂಕ್ಸ್. ಇಷ್ಟೊಂದು ಐಟಮ್ನ ನೀವು ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿರ್ತೀರಲ್ಲ. ಏನಿಲ್ಲ ಸರ್, ಎಲ್ಲ ಬಿಸ್ನೆಸ್ ಅಲ್ವಾ, ನೀವು ಬರ್ತೀನಿ ಟೈಮ್ ಇಲ್ಲ ಅಂತಂದ್ರಲ್ಲ ಅಷ್ಟೇ ಅಲ್ವಾ. ಪರವಾಗಿಲ್ಲ, ಟೇಸ್ಟ್ ಮಾಡಿ. ಬಿಸ್ನೆಸ್ಗೆ ಕಣಿ ಇವಳು ಇದನ್ನೆಲ್ಲ ಬಿಸ್ನೆಸ್ ಮಾಡ್ತಾಳೆ ಅಂತ ಅನ್ನಿಸ್ತದೆ. ಕ್ಯಾನ್ಸಲ್ ಮಾಡ್ಲಪ್ಪ, ಬಿಸ್ನೆಸ್ ಎಲ್ಲ ಕ್ಯಾನ್ಸಲ್ ಮಾಡ್ಲಪ್ಪ. ಇವಳು ಬಿಸ್ನೆಸ್ ಮಾತ್ರ ವರ್ಕೌಟ್ ಆಗಬಾರ್ದಪ್ಪ. ಇವಳು ಬಿಸ್ನೆಸ್ ಎಲ್ಲ ಅಂದರೆ ಕ್ಯಾನ್ಸಲ್ ಆಗಬೇಕಪ್ಪ. ದೇವರೇ, ಇವ್ರದಂತೂ ಕ್ಯಾನ್ಸಲ್ ಆಗಲೇಬೇಕು ಕಣಪ್ಪ. ಬಿಸ್ನೆಸ್ ಇವಳ್ದಂತೂ ವರ್ಕೌಟ್ ಆಗಬಾರ್ದು ಕಣಪ್ಪ. ವಾವ್, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದೇ ಆಯಿಲಿ ಸ್ವಲ್ಪ ಕಡಿಮೆ ಆದರೆ ಇನ್ನು ಡೋಂಟ್ ವರಿ, ಎಲ್ಲ ಚೆನ್ನಾಗೇ ಇದೆ ಅನ್ಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಥ್ಯಾಂಕ್ ಯು ಸರ್. ಏನೇನು ಟೇಸ್ಟಿಂಗ್ ಪೌಡ್ರ್ ಅದು ಇದು ಏನೇನು ಹಾಕಿಲ್ಲ ಸರ್. ಎಲ್ಲ ನೋಡಿ, ಎಲ್ಲ ಹಿಂಗೇನೇ ಸರ್. ಹಿಂಗೆ ಮಾಮೂಲಿ ಮನೆಯಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸಿ ಮಾಡಿರೋದು ಅಷ್ಟೇ. ಇಷ್ಟು ಬಿಟ್ಟರೆ ಟೇಸ್ಟಿಂಗ್ ಪೌಡ್ರ್ ಅಂತ ಏನೂ ಇಲ್ಲ. ಅದಕ್ಕೆ ನಿಮ್ಮನ್ನು ಕರೆದು ಬನ್ನಿ ಸರ್, ಮಾಡ್ಕೊಡ್ತೀನಿ, ಟೇಸ್ಟಿಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸರ್ ನಿಮ್ಗೆ ಇಷ್ಟ ಆಯ್ತಾ? ಹೇ, ಸೂಪರ್ ಆಗಿದೆ, ಸಖತ್ ಇಷ್ಟ ಆಯಿತು ನನಗಂತೂ. ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ವಾವ್, ತುಂಬ ಚೆನ್ನಾಗಿ ಮಾಡ್ತೀರಾ ನಿಜವಾಗ್ಲೂ. ನನ್ನ ಫ್ರೆಂಡ್ ಹೇಳ್ದಾಗ ಸಮೇತ ನಾನು ಇಟ್ಸ್ ಓಕೆ, ಬೇಡ ಅಂತ ಅನಿಸುತ್ತೆ, ಹಾಗೆ ಹೀಗೆ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೆ ನಾನಂತೂ. ಆದರೆ ಇದ್ರಲ್ಲಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿ ಮಾಡಿದ್ದೀರಾ. ನಾನು ಏನೋ ರೆಕಮೆಂಡ್ ಅದು ಇದು ಅಂತ ಅನ್ಕೋತಾ ಇದ್ದೆ. ಇಲ್ಲ, ನನ್ನ ಫ್ರೆಂಡ್ ಹೇಳಿದ ನಿಜನೇ ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ನಾನು ಹೇಳಿಲ್ವಾ ಸರ್, ನಾನು ಸುಮ್ಕೆ ಹೇಳಿದ್ನೆ ತುಂಬ ಚೆನ್ನಾಗಿ ಮಾಡ್ತಾಳೆ ನನ್ನ ಸೊಸೆ ಅಂತ. ನಾನು ಹೇಳಿಲ್ವೇ? ನೋಡಿ, ನೀವು ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ, ಏನು ಹೇಗೆ ಅಂತ ಹೇಳ್ಬಿಟ್ಟು ಹೇಳಿ. ಇಷ್ಟು ದಿನ ಟೈಮ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಅಷ್ಟು ದಿನ ಟೈಮ್ ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನೆಲ್ಲ ತೊಗೊಂಡು ಹೋಗಿ ನಾನು ಇದು ಮಾಡ್ತೀನಿ. ಎಷ್ಟು ದಿನ ಬೇಕಾಗುತ್ತೆ ನಿಮಗೆ? ಈಗ ನಾನು ಓಕೆ ಅಂತಂದರೆ ಸರ್ ನನಗೊಂದು ವೀಕ್ ಟೈಮ್ ಕೊಟ್ಬಿಟ್ರೆ ಸಾಕು ಸರ್. ಒಂದು ವೀಕ್ ಟೈಮ್ ಕೊಟ್ಟರೆ ಎಲ್ಲ ಸೆಟಪ್ ಮಾಡ್ಕೊಂಬಿಟ್ಟು, ಏನು ಸರ್ ಒಂದಿನ ಶುರು ಮಾಡ್ಕೊಂಡ್ರೆ ಇನ್ನೊಂದು ದಿನದಿಂದನೇ ಎಲ್ಲ ಮಾಡಿ ಕಳಿಸ್ತಾ ಇರ್ತೀವಿ ಅಷ್ಟೇ ಸರ್. ಏನು ಮಾಡಿದ್ರು ಇವರೇ ಚೆನ್ನಾಗಿರ್ತಾರೆ, ನಾವೇ ಹಾಳಾಗೋಯ್ತೀವಲ್ಲ ಯಾಕೆ ಅಂತಲೇ ಗೊತ್ತಾಯ್ತಿಲ್ಲ. ನೋಡ್ದ ಎಷ್ಟು ಚೆನ್ನಾಗವಳೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ಖುಷಿ ಆಗವಳೆ. ನಾವು ನೋಡೇ ಪ್ರೇಮಿ, ನಾವು ಹಿಂಗೆ ಇದ್ರೆ ಆಗಕ್ಕಿಲ್ಲ. ಇವಳು ಬಿಸ್ನೆಸ್ಸು ಮಾಡ್ತಾನೆ ಅವಳೆ. ಇವ ಏನು ನೋಡಿದ್ರೆ ಹೊಗಳದ ಮೇಲೆ ಹೊಗಳುತ್ತಾನೆ ಅವನೇ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅಯ್ಯೋ ಏನಪ್ಪ ಮಾಡೋದು. ಓಕೆ, ನನಗೂ ಆ್ಯಕ್ಚುಲಿ ಟೈಮ್ ಇಲ್ಲ. ಇನ್ನು ಬಿಸ್ನೆಸ್ ಡೀಲ ನಾನೇ ನೋಡ್ಕೋಬೇಕಲ್ವಾ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಚಕ್ಲಿ ಹಾಗೆಯೇ ಲಡ್ಡು ತುಂಬ ಚೆನ್ನಾಗಿದೆ. ಎಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಇದ್ರ ಮೇಲೆ ನಿಮ್ಗೆ ಇನ್ನೇನಾದ್ರು ವೆರೈಟಿ ಹಲ್ವಾ ಆ ಥರ ಏನಾದರೂ ಇದ್ರೂ ನಾನು ನಿಮಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ನನಗೆ ಈ ಥರ ಫುಡ್ ಬೇಕು ಅಂತ. ಒಂದ್ಸಲ ಟ್ರಯಲ್ ಮಾಡೋಣ. ಈಗ ಸದ್ಯಕ್ಕೆ ಇದೆಲ್ಲ ಇಷ್ಟ ಆಯಿತು ನನಗೆ. ಚಿಕ್ಕಿ ಇಷ್ಟ ಆಯಿತು, ಲಡ್ಡು ಇಷ್ಟ ಆಯಿತು, ರವೆ ಉಂಡೆ ಇಷ್ಟ ಆಯಿತು, ಚಕ್ಲಿ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಈ ಡೀಲಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನನಗಂತೂ ಡೀಲ್ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೋಡಿ, ಆ್ಯಕ್ಚುಲಿ ಅಗ್ರಿಮೆಂಟ್ ಅದು ಇದು ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಈ ಅಗ್ರಿಮೆಂಟ್ಸು ಅದು ಇದು ಏನೂ ಬೇಡ ನನಗೆ, ಓಕೆನಾ? ನನಗಂತೂ ತುಂಬಾ ನಂಬಿಕೆ ಇದೆ ನಿಮ್ಮ ಮೇಲೆ. ಯಾಕಂದ್ರೆ ನನ್ನ ಫ್ರೆಂಡ್ ನಂಬಿರೋದಲ್ವಾ. ಆ್ಯಕ್ಚುಲಿ ಅವನು ತುಂಬ ದಿನದಿಂದ ನಿಮ್ಮ ಜೊತೆ ಬಿಸ್ನೆಸ್ ಮಾಡ್ತಾವನೆ ಅಂತಂದರೆ ನಿಮ್ಮ ಮೇಲೆ ಟ್ರಸ್ಟ್ ಮಾಡ್ಬೋದು. ನೋಡಿ, ಟೇಸ್ಟಲ್ಲಿ ಏನೂ ಡಿಫ್ರೆಂಟ್ ಆಗಬಾರ್ದು. ನಾವಂತೂ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೂ ವಾಪಸ್ ಕಳಿಸ್ಕೊಡ್ತೀವಿ ಟೇಸ್ಟ್ ಎಲ್ಲನೂ, ಸರಿನಾ? ನಮಗೆ ಟೇಸ್ಟ್ ತುಂಬ ಚೆನ್ನಾಗಿರ್ಬೇಕು ಅಷ್ಟೇ. ಟೇಸ್ಟು ನಾವು ಕಾಂಪ್ರಮೈಸ್ ಆಗಲ್ಲ. ಇಲ್ಲ ಸರ್, ಇಲ್ಲ ಆ ಥರ ಎಲ್ಲ ಮಾಡಲ್ಲ ಸರ್. ಸರಿ, ಹಾಗಿದ್ರೆ ನೋಡಿ ರಾಧವ್ರೆ, ಓದೋರೆ, ಚೆಕ್ ಕೊಡ್ತಾ ಇದ್ದೀನಿ. ಇದು 1,00,000 ರೂಪೀಸ್ ಚೆಕ್ಕು ತಗೊಳ್ಳಿ. ಇದು ಅಡ್ವಾನ್ಸ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಡ್ವಾನ್ಸ್ ಏನು ಬೇಕಿರಲಿಲ್ಲ ಸರ್, ಹಾಗೆ ಮಾಡ್ತಾ ಇದ್ವಿ.
ಇಲ್ಲ ನೀವು ಸ್ಟಾರ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ಐಟಮ್ಸ್ ತೊಗೊಂಬಿಟ್ಟು ಬರೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲನೂ ತುಂಬ ಅಮೌಂಟ್ ಬೇಕಾಗುತ್ತೆ ಅಲ್ವಾ ಅದಕ್ಕೇನೆ. ಅಯ್ಯಯ್ಯೋ ಅಯ್ಯೋ ಲೇ ನೋಡೆ ಯವ್ವ ನೋಡೆ ಹೊಟ್ಟೆ ಎಲ್ಲ ಉರಿತಾಯ್ತು ನೋಡೆ. ಅಯ್ಯೋ ಏನು ಮಾಡೋದು. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ. 1 ವೀಕ್ ಒಳಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಖಂಡಿತವಾಗ್ಲೂ ಕಳಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ಟೇಸ್ಟಿಯಾಗಿ ಮಾಡಬೇಕು, ನಮ್ಮ ಬಿಸ್ನೆಸ್ಸು ತುಂಬ ಚೆನ್ನಾಗಾಗಬೇಕು. ಓಕೆ ಸರ್, ಇದೆಲ್ಲ ನಮ್ಮ ಅತ್ತೆರ ಆಶೀರ್ವಾದನೇ ಸರ್. ನಂದೇನಿಲ್ಲ ಸರ್, ಪಾಪ ಅವರೇನೇ ಎಲ್ಲ ಮಾಡ್ಕೊಂಡಿರೋದು. ಪಾಪ ಭಾಳ ಒಳ್ಳೆ ಸಸಿಗಳು ಸರ್, ಒಬ್ರಿಗಿನ್ನ ಒಬ್ರು ಭಾಳ ಒಳ್ಳೆ ಸಸ್ಯರು. ಹೆಂಗೆ ಅವ್ರವ್ರ ಮಟ್ಟಿಗೆ ಅವರು ಬಿಸ್ನೆಸ್ ಮಾಡ್ಕೊತಾವ್ರೆ. ನೀವು ಬಿಸ್ನೆಸ್ ಅಂತ ಹೇಳಿದ್ದು ಭಾಳ ಸಂತೋಷ ಆಯಿತು ಸರ್. ಇನ್ನು ನನ್ನ ಸಸಿ ಎಲ್ಲ ಸೇವಳು ನನ್ನ ಮಗಳು ಸರ್. ನನ್ನ ಮಗಳಂತೂ ಇನ್ನು ಶುರು ಮಾಡ್ತಾಳೆ ಬಿಡಿ ಸರ್. ನಿಮ್ಗೆ ಯಾವುದಕ್ಕೆ ಲಾಸ್ ಆಗಕ್ಕಂತೂ ಬಿಡೋಕ್ಕಿಲ್ಲ ಅವಳಂತೂ ಖಂಡಿತವಾಗ್ಲೂ. ಮುಗೀತು ಕಣ್ಲೆ ಪ್ರೇಮಿ, ನಮ್ಮ ಕತೆ ಮುಗೀತೀನಿ. ಎಲ್ಲ ಅತ್ತೆ ಹೊಗಳ್ತಿರೋದೇನಿ ಅವಳೇನಿಯ, ನಮ್ಮ ಕತೆಯಿಂದ ಮುಗೀತು ಅಷ್ಟೇನಿಯ. ಸುಮ್ಕೆನೇನಿ ಅದೇನೋ ಒಂಥರಲ್ಲ, ನಮಗೂ ನಮ್ಮ ಕತೆಗೂ ಇನ್ನು ಪಿನ್ನಿಸ್ಗೈ ಅಷ್ಟೇನಿಯ. ಶಿವನೇ ಸೋಮ್ಲಿಂಗ, ಮುಗೀತು ಬಿಡು. ಇನ್ನು ಅತ್ತೆ ಅವಳನ್ನ ಹೊಗಳಿ ಅಟ್ಟೋ ಕೇಳಿಸ್ತಿರ್ತಾರೆ. ನಾನೇನು ಹಿಂಗೇನಿಯ ಕುಂತ್ಕೋಬೇಕಾಯ್ತದೆ. ಸುಮ್ಕಿರು, ಏನೂ ಮಾಡೋಕ್ಕಾಗಲ್ಲ, ನಾವು ಏನೋ ಒಂದು ಮಾಡೋಣ. ಪೊದ್ದು ಥ್ಯಾಂಕ್ಸ್ ಕಣ್ಲೆ, ಥ್ಯಾಂಕ್ ಯು ಸೋ ಮಚ್ ಕಣ್ಲೆ. ಎಲ್ಲ ನಿನ್ನಿಂದನೇ ಕಣೆ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಕಣೆ ಪೊದ್ದಿ, ಥ್ಯಾಂಕ್ ಯು ಸೋ ಮಚ್. ರಾಧಕ್ಕ, ನನ್ನಿಂದ ಏನಿಲ್ಲ, ಸುಮ್ಕಿರು. ಇಲ್ಲ ಕಣವ, ಎಲ್ಲ ನಿನ್ನಿಂದ ನೀನೇ, ಸುಮ್ಕಿರು. ಅತ್ತೆ ತಗೊಳ್ಳಿ ಚೆಕ್ನ, ಇದೆಲ್ಲ ನಿಮ್ಮ ಆಶೀರ್ವಾದ. ಬ್ಯಾಡ ಕಣವ, ಬೇಡ ಈ ಚೆಕ್ಕು ಗಿಕ್ಕು ಎಲ್ಲನೂ ಏನೂ ಬೇಡ ಕಣವ. ನೋಡಿ, ನೀನು ಶ್ರಮ ಮಾಡ್ಕೊಂಡಿರೋದು, ಶ್ರಮ ಮಾಡ್ಬಿಟ್ಟು ಕೆಲಸ ಮಾಡ್ಬೇಕಾಗಿರೋದು. ಇನ್ನೂ ಭಾಳ ದುಡ್ಡು ಹಾಕ್ಬೇಕಾಯ್ತದೆ, ಇನ್ವೆಸ್ಟ್ಮೆಂಟು ಅಂತೇಳ್ಬಿಟ್ಟು ದುಡ್ಡು ಹಾಕ್ಬೇಕಾಯ್ತದೆ. ಸುಮ್ಕೆನೇನಿಯ ಇಟ್ಕ ನೀನೇನಿಯ, ನನ್ನ ಆಶೀರ್ವಾದ ಯಾವಾಗೂ ನಿನ್ನ ಮೇಲೆ ಇರ್ತದೆ. ಅತ್ತೆ ಪರವಾಗಿಲ್ಲ ತಗೊಳ್ಳಿ. ಇಲ್ಲ ಪರವಾಗಿಲ್ಲ ಕಣವ, ಬ್ಯಾಡ ಸುಮ್ಕಿರು.